ಹಾಯ್ ಹಲೋ ನಮಸ್ತೆ, ಇದು ನಮ್ಮ ಚಾನೆಲ್ ನಾನು ನನ್ನ ಶಿಶು, ನಾನು ನಿಮ್ಮ ಅನಿತಾ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ ಸೇಫ್ಟಿ ಐಡಿಯಾಸ್ ಫಾರ್ ಕಿಡ್ಸ್. ಮಕ್ಕಳಿರುವಂಥ ಮನೆಯಲ್ಲಿ ನಾವು ಕೆಲವೊಂದಷ್ಟು ಐಡಿಯಾಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ, ಮಕ್ಕಳು ಸೇಫ್ಟಿಗಾಗಿ ಅಷ್ಟೇ. ಏನೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಯಾವ ಥರ ಅಂತ ಹೇಳಿದ್ರೆ, ನಾನು ನನ್ನ ಮಗ ಶಿಶಿರ, ಅವನಿಗೆ 3.5 ವರ್ಷ, ಆ್ಯಂಡ್ ಶುಭನ್ಗೂ ಅಷ್ಟೇ. ಶುಭಂಗೆ ಈಗ 9 ಮಂತ್ ಕಂಪ್ಲೀಟ್ ಆಗ್ತಾ ಇದೆ. ಹಾಗಾಗಿ ಯಾವ ರೀತಿಯಾದಂಥ ಸೇಫ್ಟಿ ಐಡಿಯಾಸ್ಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅಫ್ಕೋರ್ಸ್ ದೊಡ್ಡವರಾಗಿ ನಮಗೂ ಕೂಡ ಕೆಲವೊಮ್ಮೆ ಈ ಕುಕ್ಕರಲ್ಲಿ ತಾಗುತ್ತೆ ಅಥವಾ ಎಣ್ಣೆ ಸಿಡಿಬಹುದು, ಆ್ಯಂಡ್ ಐರನ್ ಮಾಡುವಾಗ ಕೆಲವೊಂದಷ್ಟು ಸಣ್ಣ ಸಣ್ಣ ಅಪಘಾತಗಳು ಆಗೋದು ಕಾಮನ್ ಅಲ್ವಾ. ಎಷ್ಟು ಹುಷಾರಾಗಿದ್ದರೂ ಕೂಡ ನಾವು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ದಾಗ ಮಕ್ಕಳು ಅಂಬೆಗಾಲು ಹಾಕ್ತಾರೆ, ನಡೀತಾರೆ, ಹೀಗೆ ಅವರ ಆ್ಯಕ್ಟಿವಿಟೀಸ್ ಕೂಡ ತುಂಬಾ ಚುರುಕಾಗಿರುವಾಗ ನಾವು ಕೂಡ ಕೆಲವೊಂದಷ್ಟು ಸೇಫ್ಟಿ ಐಡಿಯಾಸ್ಗಳನ್ನ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಅಂಥ ಐಡಿಯಾಸ್ಗಳು ಯಾವ್ಯಾವುದು ಅನ್ನೋದನ್ನು, ಆ್ಯಂಡ್ ನಾನು ಯಾವ್ಯಾವುದನ್ನು ಫಾಲೋ ಮಾಡಿದ್ದೀನಿ ಆ್ಯಂಡ್ ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ಮುಂದೆನೂ ಫಾಲೋ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ನಿಮ್ಮ ಮನೆಗಳಲ್ಲೂ ಕೂಡ ಈ ರೀತಿ ಸೀವಿಂಗ್ ಮಿಷಿನ್, ಹೊಲಿಗೆ ಯಂತ್ರ ಏನಾದರೂ ಇದ್ದರೆ ಅದರ ಚಕ್ರನ ಈ ರೀತಿ ಟ್ಯಾಗ್ ಮಾಡಿಬಿಡಿ, ಅದರ ಕಾಲಿಗೆ ಕಟ್ಬಿಟ್ರೆ ಮಗು ಏನಾದರೂ ಕೈ ಇಡಕ್ಕೆ ಬಂದರೆ ಅಥವಾ ಸುತ್ತಲಿಕ್ಕೆ ಟ್ರೈ ಮಾಡಿದರೆ ಅದನ್ನು ನಾವು ತಡೆಗಟ್ಟಬಹುದು. ನಂತರ ಇದರಲ್ಲಿ ಸೂಜಿಯನ್ನು ಕೂಡ ತೆಗೆದುಬಿಟ್ಟಿದ್ದೀನಿ. ನೀವು ಇದನ್ನು ಯೂಸ್ ಮಾಡ್ತೀರಾ ಅಂದರೆ ಆಗ ಆ್ಯಡ್ ಮಾಡ್ಕೊಳ್ಳಿ, ಅದು ಯೂಸ್ ಮಾಡದೇ ಇದ್ದಾಗ ಅದನ್ನು ತೆಗೆದಿಡೋದು ತುಂಬಾ ಮುಖ್ಯ. ಹೀಗೆ ಟ್ಯಾಗ್ ಮಾಡೋದ್ರಿಂದ ಮಗುಗೆ ಇದರಿಂದ ಯಾವುದೇ ಅಪಾಯ ಆಗೋದಿಲ್ಲ. ನಂತರ ಎರಡನೇ ಉಪಾಯ ಏನು ಅಂತ ಹೇಳಿದರೆ, ಹೊಸಲಿಗೆ ಈ ರೀತಿಯಾಗಿ ಗೇಟನ್ನು ಕಟ್ಟಿದ್ದೀವಿ. ಹಿಂದೆನೂ ಅಷ್ಟೇ, ಮುಂದ್ಗಡೆನೂ ಅಷ್ಟೇ. ಹಿಂದಿನ ಬಾಗಿಲಿಲ್ಲ ಅಂದರೆ ನೀವು ಫ್ರಂಟ್ ಡೋರಿಗೆ ಮಾತ್ರ ಹಾಕಿಸ್ಬಹುದು. ಹೀಗೆ ಮಾಡೋದ್ರಿಂದ ಮಗು ಹೊರಗಡೆ ಹೋಗೋದಿಲ್ಲ. ನೀವು ಯಾರಾದರೂ ಜೊತೆಗೆ ಇದ್ದಾಗ ಹೊರಗಡೆ ಹೋದರೆ ತೊಂದರೆ ಇಲ್ಲ, ಯಾರು ಇಲ್ಲೇ ಇದ್ದಾಗ ಮಗು ಹೊರಗಡೆ ಹೋದರೆ ಅಪಾಯ ಅಲ್ವಾ. ಹಾಗಾಗಿ ಈ ರೀತಿಯಾಗಿ ಒಂದು ಗೇಟನ್ನು ಫಿಕ್ಸ್ ಮಾಡಿದ್ದೀನಿ. ಮೂರನೆಯ ನೋ ಇನ್ವೆಸ್ಟ್ಮೆಂಟ್ ಸೇಫ್ಟಿ ಟಿಪ್ಸ್ ಏನು ಅಂತ ಹೇಳಿದರೆ, ಈ ಬಾಗಿಲಿನ ಸಂಧಿಗಳಲ್ಲಿ ಆಗುವಂಥ ಅಪಘಾತಗಳು ಆ್ಯಂಡ್ ಡೋರ್ ಲಾಕ್ ಮಾಡ್ತೀವಲ್ವ, ಆ ಎಡ್ಜಲ್ಲಿ ಆಗುವಂಥ ಅಪಘಾತಗಳನ್ನ ಕೂಡ ತಡೆಯೋದು ಹೇಗೆ ಅನ್ನೋದನ್ನು ನೋಡೋಣ. ಅಫ್ಕೋರ್ಸ್ ಕೆಲವೊಮ್ಮೆ ಮಕ್ಕಳು ಒಳಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ಬಹುದು, ಅದನ್ನು ಕೂಡ ನಾವು ಈ ಐಡಿಯಾ ಫಾಲೋ ಮಾಡೋದ್ರಿಂದ ತಡೆಗಟ್ಟಬಹುದು. ಈ ಅಪಘಾತಗಳು ಕೇವಲ ಡೋರ್ಗಳಲ್ಲಿ ಮಾತ್ರ ಆಗುತ್ತೆ ಅಂತಲ್ಲ, ವಾರ್ಡ್ರೋಬ್ ಇರ್ಬೋದು, ಬೀರು ಇರ್ಬೋದು, ಇವುಗಳಲ್ಲಿ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಲ್ಲಿ ಕೂಡ ನೀವು ಈ ಟಿಪ್ಸನ್ನು ಫಾಲೋ ಮಾಡಬಹುದು. ಮೊದಲನೇ ಟಿಪ್ ಏನು ಅಂತ ಹೇಳಿದರೆ, ನಾವು ಈಸಿಯಾಗಿ ಲಾಕನ್ನು ತೆಗೆಸ್ಬಿಡ್ಬೋದು, ಸೇಫ್ ಅದು ಅಲ್ವಾ. ಬಟ್ ಕೆಲವೊಂದು ಕಡೆ ನಾವು ಲಾಕನ್ನು ತೆಗೆಸ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಬಾತ್ರೂಮ್ ಇರ್ಬೋದು ಆ್ಯಂಡ್ ಮನೆಯ ಮೇಯ್ನ್ ಡೋರ್ ಲಾಕ್ ಇರ್ಬೋದು, ಅದನ್ನೆಲ್ಲ ನಾವು ತೆಗೆಸ್ಲಿಕ್ಕೆ ಆಗಲ್ಲ ಅಲ್ವಾ. ಬಿಕಾಸ್ ನಮ್ಮ ಸೇಫ್ಟಿಗಾಗಿ, ಫ್ಯಾಮಿಲಿ ಸೇಫ್ಟಿಗಾಗಿ ನಾವು ಆ ಲಾಕ್ಗಳನ್ನ ಬಳಸಬೇಕಾಗತ್ತೆ. ಬಟ್ ಇವತ್ತಿನ ಈ ವಿಡಿಯೋನಲ್ಲಿ ಮಕ್ಕಳ ಸೇಫ್ಟಿಗಾಗಿ ಏನು ಮಾಡ್ಬೋದು ಅಂತ ಹೇಳಿದರೆ, ದಪ್ಪವಾದಂಥ ಒಂದು ಬಟ್ಟೆ ಇದ್ದರೆ ಅದನ್ನು ಬಾಗಿಲಿನ ಎಡ್ಜ್ಗೆ ಹಾಕಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿಯಾಗಿ ತಿಕ್ಕಾಗಿರುವಂಥ ಒಂದು ಬಟ್ಟೆಯನ್ನು ನಾವು ಬಾಗಿಲಿನ ತುದಿಗೆ ಆದಷ್ಟು ಕ್ಲೋಸ್ ಮಾಡ್ತೀವಲ್ಲ, ಅದರ ತುದಿಗೆ ಹಾಕಿದಾಗ ನಾವು ಎರಡೂ ಸೈಡ್ ಕೂಡ ಮಗುವಿಗೆ ಆಗುವಂಥ ಅಪಾಯವನ್ನು ಸುಲಭವಾಗಿ ತಡೆಗಟ್ಟಬಹುದು. ಹೇಗೆ ಅಂತ ತೋರಿಸ್ತೀನಿ. ಈಗ ಬಟ್ಟೆ ಹಾಕಿದ್ದೀನಿ, ನಾನು ಡೋರ್ನ ಕ್ಲೋಸ್ ಮಾಡಿ ತೋರಿಸ್ತೀನಿ ನೋಡಿ. ಆದಷ್ಟು ನಾವು ಎಡ್ಜ್ಗೆ ಹಾಕಿದಾಗ ಮಾತ್ರ ಡೋರ್ ಕ್ಲೋಸ್ ಆಗೋದನ್ನು ತಡಿಬಹುದು. ನೀವು ಮಧ್ಯದಲ್ಲಿ ಅಥವಾ ತುದಿಗೆ ಹಾಕಿದರೆ ಡೋರ್ ಈಸಿಯಾಗಿ ಕ್ಲೋಸ್ ಆಗುತ್ತೆ. ನೋಡಿ, ನಾನೀಗ ಎಡ್ಜಲ್ಲಿ ಬಟ್ಟೆ ಹಾಕಿದ್ದೀನಿ, ಡೋರ್ ಕ್ಲೋಸ್ ಆಗ್ತಾ ಇಲ್ಲ ಅಲ್ವಾ. ನೋಡಿ, ಇಷ್ಟಾಗಲ ಗ್ಯಾಪ್ ಇದೆ, ಹಾಗಾಗಿ ಮಗು ಕೈ ಇದ್ರೂ ಕೂಡ ಏನೂ ತೊಂದರೆ ಇಲ್ಲ, ಆಟ ಆಡುವಾಗ ಯಾವುದೇ ಅಪಾಯ ಆಗೋದಿಲ್ಲ. ನಂತರ ನಮ್ಮ 4ನೇ ಉಪಾಯ ಏನು ಅಂತ ಹೇಳಿದರೆ, ಈ ರೀತಿಯಾಗಿ ಮಂಚ, ಕಾಟನ್ನು ನಾನು ತೆಗೆದುಬಿಟ್ಟು ಬೆಡ್ಡನ್ನು ನೆಲಕ್ಕೆ ಸಮವಾಗಿ ಹಾಕಿದ್ದೀನಿ. ಮಗು ಈಗಿನ್ನೂ ಅಂಬೆಗಾಲು ಇಡ್ತಾ ಇದೆ ಅಂತ ಅಂದರೆ ಮಂಚ ಹತ್ತಕ್ಕೆ ಟ್ರೈ ಮಾಡಬಹುದು, ಇಳಿಲಿಕ್ಕೆಲ್ಲ ಟ್ರೈ ಮಾಡ್ತಾರೆ ಅಲ್ವಾ. ಆ್ಯಂಡ್ ತಿರ್ಗೋಕ್ಕೆ ಶುರು ಮಾಡಿದ ಮೇಲೆ ಮಗು ಯಾವಾಗ ಬೇಕಿದ್ರೂ ಉರುಳಬಹುದು. ಹಾಗಾಗಿ ನಾವು ಮಂಚನ ತೆಗೆದು ಅದಕ್ಕೆ ಸಮವಾಗಿ ನೆಲಕ್ಕೆ ಹಾಸಿಬಿಟ್ಟಿದ್ದೀವಿ. ನಂತರ ಸೈಡಲ್ಲಿ ಕೂಡ 2 ದಿಂಬು ಬಿಟ್ಟಿದ್ದೀನಿ ಆ್ಯಂಡ್ ಈ ಕಡೆ ದಪ್ಪವಾಗಿರುವಂಥ ಒಂದು ಬೆಡ್ ಕವರ್ನ ಹಾಸಿದ್ದೀನಿ. ಒಂದು ವೇಳೆ ಮಗುಗೆ ಅದನ್ನು ಕೂಡ ಇಳಿಲಿಕ್ಕೆ ಆಗದೇ ಇದ್ದಾಗ ಯಾವುದೇ ತೊಂದರೆ ಆಗಬಾರ್ದು ಅಂತ. ನಮ್ಮ 5ನೆಯ ಉಪಾಯ ಯಾವುದಕ್ಕೆ ಅಂತ ಹೇಳಿದರೆ, ಈ ರೀತಿಯಾದಂಥ ಸ್ವಿಚ್ ಬೋರ್ಡ್ಗೆ, ಈಸಿಯಾಗಿ ಮಕ್ಕಳ ಕೈಗೆ ಸಿಗುವಂಥ ಈ ಸ್ವಿಚ್ ಬೋರ್ಡ್ಗಳನ್ನು ನಾವು ಕಡ್ಡಾಯವಾಗಿ ಕ್ಲೋಸ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದರೆ, ಈ ಪ್ಲಾಸ್ಟರ್ ಇರುತ್ತಲ್ವ, ಅದನ್ನು ನೀವು ಪ್ಲಾಸ್ಟರ್ ಮಾಡಿಬಿಡ್ಬಹುದು. ನಿಮಗೆ ಈ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಡಿಫ್ರೆಂಟ್ ಆಗಿರುವಂಥ ಟಾಯ್ಸ್ ಇರುವಂಥದ್ದೆಲ್ಲ ಹಾಕ್ತಾರೆ. ಅವುಗಳನ್ನ ನೀವು ಅಟ್ಯಾಚ್ ಮಾಡಿದಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಹೊರತು, ಈ ರೀತಿಯಾಗಿ ಪೇಸ್ಟ್ ಮಾಡಿದರೆ ಮಕ್ಕಳು ಅದನ್ನು ತಿರುಗಿ ಕೂಡ ನೋಡೋದಿಲ್ಲ. ನಂತರ ನಮ್ಮ 6ನೇ ಉಪಾಯ ಏನು ಅಂತ ಹೇಳಿದರೆ, ಈ ರೀತಿಯಾಗಿ ಅಡುಗೆ ಮನೆಯ ಡ್ರಾಯರ್ಗಳು ಇರುತ್ತಲ್ವ, ಇದರಲ್ಲಿ ಮಗುವಿನ ಕೈ ಏನಾದರೂ ಸಿಕ್ಕಾಕೊಳ್ಬಹುದು. ಹಾಗಾಗಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ಸ್ ಇದ್ದರೆ ಅದನ್ನು ನೀವು ಅಟ್ಯಾಚ್ ಮಾಡಿ ಕ್ಲೋಸ್ ಮಾಡಿದರೆ ಟೈಟಾಗಿರುತ್ತೆ, ಮಗು ತೆಗಿಲಿಕ್ಕೆ ಆಗೋದಿಲ್ಲ. ನೀವು ಯೂಸ್ ಮಾಡಿದ ನಂತರ ಈ ರೀತಿಯಾಗಿ ಕ್ಲೋಸ್ ಮಾಡಿಬಿಡ್ಬೇಕಾಗುತ್ತೆ.
ತುಂಬಾ ಸುಲಭ ಇವೆಲ್ಲವೂ ಕೂಡ ಆ್ಯಂಡ್ ನೋ ಇನ್ವೆಸ್ಟ್ಮೆಂಟ್ ಕೂಡ. ನಂತರ ಇಂಥ ಉದ್ದವಾಗಿರುವಂಥ ಎಡ್ಜಸ್ಗಳು ಕೂಡ ಮಗುವಿನ ಕೈಗೆ ಈಸಿಯಾಗಿ ಸಿಗುತ್ತೆ ನಡಿಲಿಕ್ಕೆಲ್ಲ ಶುರು ಮಾಡಿದ ಮೇಲೆ. ಇಲ್ಲೂ ಕೂಡ ನೀವು ಈ ರೀತಿಯಾಗಿ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಈ ರೀತಿ ನಮಗೆ ಬಟ್ಟೆಯ ಕವರ್ಗಳನ್ನ ಕೊಡ್ತಾರಲ್ವ ವೆಜಿಟೇಬಲ್ ಮಾರ್ಕೆಟಲ್ಲೆಲ್ಲ, ಅವುಗಳನ್ನ ನೀವು ಫೋಲ್ಡ್ ಮಾಡಿ ಹೀಗೆ ಫಿಕ್ಸ್ ಮಾಡಬಹುದು. ಪೇಪರ್ನ ಕೂಡ ಯೂಸ್ ಮಾಡಬಹುದು, ಬಟ್ ಪೇಪರ್ ಯೂಸ್ ಮಾಡೋದ್ರಿಂದ ನಾವು ಒಂದು 4ರಿಂದ 5 ಬಾರಿ ಯೂಸ್ ಮಾಡ್ತಾ ಅದು ಹರಿದು ಹೋಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಿ. ತುಂಬಾ ಸುಲಭ ಇದು ಆ್ಯಂಡ್ ಮಗು ಕೂಡ ಸೇಫ್ ಆಗಿರುತ್ತೆ. ನಂತರ ಈ ಎಲ್ಲ ಕ್ಲೀನಿಂಗ್ ಮೆಟೀರಿಯಲ್ಸ್ಗಳನ್ನ ಕೂಡ ನಾವು ಮಗುವಿನ ಕೈಗೆ ಸಿಗದೇ ಇರೋ ಹಾಗೆ ಎಲ್ಲಾದರೂ ಎತ್ತಿಡಬೇಕಾಗತ್ತೆ. ಮಗುವಿನ ಕೈಗೆ ಯಾವುದೇ ಕ್ಲೀನಿಂಗ್ ಮೆಟೀರಿಯಲ್ಲು ಕೂಡ ಮಗುವಿನ ಕೈಗೆ ಸಿಗಬಾರ್ದು, ಇವುಗಳಿಂದ ತುಂಬಾ ಅಪಾಯ. ನಂತರ ಈ ರೀತಿಯಾಗಿ ವಯರ್ ಇರುತ್ತೆ ಅಲ್ವಾ, ಟಿ ವಿ ವಯರ್ ಇರ್ಬೋದು ಆ್ಯಂಡ್ ಕೇಬಲ್ ಇರ್ಬೋದು ಆ್ಯಂಡ್ ಲ್ಯಾಪ್ಟಾಪ್, ಈ ಎಲ್ಲ ವಯರ್ಗಳು ಕೂಡ ಅಲ್ಲಲ್ಲಿ ನಾವು ಹಾಕಿರ್ತೀವಿ. ನೇತಾಡ್ತಾ ಇದ್ದಾಗ ಮಗುವಿನ ಕೈಗೆ ಈಸಿಯಾಗಿ ಸಿಕ್ಬಿಡುತ್ತೆ, ಅದನ್ನು ಕೂಡ ನಾವು ಸುತ್ತಿಡಬೇಕಾಗತ್ತೆ. ನಂತರ ಕತ್ರಿ, ಚಾಕು, ಬ್ಲೇಡ್ ಇವೆಲ್ಲವನ್ನು ಕೂಡ ನಾವು ಎತ್ತಿಡಬೇಕು. ಆ್ಯಂಡ್ ಈ ಸೊಳ್ಳೆ ಬ್ಯಾಟ್ ಇರ್ಬೋದು ಆ್ಯಂಡ್ ಕಾಯಿಲ್ ಇವೆಲ್ಲವನ್ನು ಕೂಡ ನಾವು ಎತ್ತಿಡಬೇಕಾಗತ್ತೆ. ನಂತರ ಮೆಡಿಸಿನ್ಗಳೆಲ್ಲವನ್ನು ಕೂಡ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ನೀವು ಅದನ್ನು ಎತ್ತಿಟ್ಬಿಡಿ. ಅಲ್ಲಲ್ಲಿ ಮಗುವಿನ ಎದುರಿಗೆ ನುಂಗಿದ್ರೂ ಕೂಡ ಮಗು ಅದನ್ನು ಟ್ರೈ ಮಾಡುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ನಂತರ ಮಕ್ಕಳ ಟಾಯ್ಸ್ಗಳು, ಇದರಲ್ಲಿ ಕೂಡ ಸ್ಕ್ರೂ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಸ್ಕ್ರೂ ಇಲ್ಲದೇ ಇರುವಂಥ ಟಾಯ್ಸನ್ನು ಮಗುವಿಗೆ ಕೊಡಿ. ಹಾಗೊಂದು ವೇಳೆ ಸ್ಕ್ರೂ ಇತ್ತು ಅಂತ ಅಂದರೆ ಕೆಲವೊಂದು ಸ್ಕ್ರೂನ ಆಳವಾಗಿ ಹಾಕಿರ್ತಾರೆ, ಅಂಥ ಟಾಯ್ಸನ್ನು ಕೂಡ ನೀವು ಕೊಡಬಹುದು. ಸ್ಕ್ರೂ ಮೇಲೆ ಮಗುವಿನ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ಅಂಥ ಟಾಯ್ಸನ್ನು ಕೊಡಬೇಡಿ. ನಂತರ ಸಿಲಿಂಡರ್, ಇವುಗಳ ಹತ್ರ ನಾವು ಮಗುವನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು, ಮಗುವನ್ನ ಇದರ ಹತ್ರ ಹೋಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ನಂತರ ಗ್ಯಾಸ್ ಸ್ಟವ್ ಇರ್ಬೋದು ಆ್ಯಂಡ್ ಬೆಂಕಿ ಪಟ್ಟಣ, ನೀವು ಮಾಡೋದನ್ನು ಪ್ರತಿಯೊಂದನ್ನು ಮಗು ನೋಡುತ್ತೆ ಆ್ಯಂಡ್ ಕಲಿಯುತ್ತೆ ಕೂಡ. ಮಗುವಿಗೆ ಅದನ್ನು ಅರ್ಥ ಮಾಡ್ಸೋಕ್ಕಾದರೆ, ಮಗುವಿಗೆ 1-2 ವರ್ಷ ಆಗ್ತಾ ಇದೆ, 1.5 ವರ್ಷ ಅಂದರೆ ನೀವು ಅದಕ್ಕೆ ಹೇಳಿ ಅರ್ಥ ಮಾಡಿಸ್ಬಹುದು. ಸಣ್ಣ ಮಗು 6 ತಿಂಗಳು 7 ತಿಂಗಳು ಮಗು ಆದರೆ ಕೈಗೆ ಸಿಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ನಂತರ ಈ ಡ್ರಾಯರ್ ಎಲ್ಲ ಲಾಕ್ ಮಾಡಲಿಕ್ಕೆ ನಿಮಗೆ ಈ ರೀತಿಯಾದಂಥ ಒಂದು ಲಾಕರ್ ಕೂಡ ಸಿಗುತ್ತೆ, ಇದನ್ನು ಕೂಡ ನೀವು ಟ್ರೈ ಮಾಡಬಹುದು. ನಾನು ಪ್ಲಾಸ್ಟಿಕ್ ಇಟ್ಟು ತೋರಿಸಿದ್ದೆ ಅಲ್ವಾ, ಅದರ ಬದಲು ನೀವು ಈ ಲಾಕನ್ನು ಯೂಸ್ ಮಾಡಬಹುದು. ನಂತರ ಎಡ್ಜಸ್ಗೆ ಈ ಸೋಫಾ ಇರ್ಬೋದು, ಮಂಚ ಇರ್ಬೋದು, ಟೇಬಲ್, ಚೇರ್, ಇದರ ಎಡ್ಜಸ್ಗೆ ನೀವು ಮಗು ತಾಗದೇ ಇರೋ ಹಾಗೆ ಈ ರೀತಿಯಾಗಿ ಸ್ಟಿಕ್ಕರ್ಗಳು ಸಿಗುತ್ತೆ, ನೀವು ಇದನ್ನು ಕೂಡ ಯೂಸ್ ಮಾಡಬಹುದು. ನಂತರ ಬಡ್ಸನ್ನು ಯೂಸ್ ಮಾಡುವಾಗ ಮಗುವಿನ ಎದುರಿಗೆ ಯೂಸ್ ಮಾಡಬೇಡಿ. ಆ್ಯಂಡ್ ಯೂಸ್ ಮಾಡಿರುವಂಥ ಬಡ್ಸ್ ಇರ್ಬೋದು ಅಥವಾ ಹೊಸ ಬಡ್ಸೇ ಇರ್ಬೋದು, ಅದನ್ನು ಮಿಸ್ ಮಾಡದೆ ಡಸ್ಟ್ಬಿನ್ನಲ್ಲಿ ಡಿಸ್ಪೋಸ್ ಮಾಡಿ. ಮಕ್ಕಳಿಗೆ ಹೆಲ್ದಿಯಾಗಿ ಕೊಡೋದು ಎಷ್ಟು ಮುಖ್ಯನೋ ಅವರನ್ನು ಸೇಫ್ಟಿಯಾಗಿ ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ. ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಮೊದಲು ನೀವು ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ಮರೀದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.